ಆಗೋದು ಅವ್ರಿಗೆ ಇಷ್ಟ. ಅವ್ರಿಗೆ ಇಷ್ಟ ಬಂದ್ರೆ ಹೋರಾಟದಲ್ಲಿ ಭಾಗಿಯಾಗ್ತಾರೆ, ಇಲ್ಲಾಂದ್ರೆ ಇಲ್ಲ. ಹಾಗಂದ ಮಾತ್ರಕ್ಕೆ ನಟ್ಟು ಬೋಲ್ಟು ಸರಿ ಮಾಡ್ತೀನಿ ಅಂತ ಹೇಳೋದು ಸರಿಯಲ್ಲ ಅಂತ ಹೇಳಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಡಿಕೆ ಶಿವಕುಮಾರ್ ಅವರ ಎಚ್ಚರಿಕೆಗೆ ಕೌಂಟರ್ ಕೊಟ್ಟಿದ್ದಾರೆ. ಪಾದಯಾತ್ರೆಗೆ ಕಲಾವಿದರು ಬೆಂಬಲಿಸಿಲ್ಲ, ಹೋರಾಟದಲ್ಲಿ ಭಾಗವಹಿಸೋದು ಅವರಿಗೆ ಬಿಟ್ಟ ವಿಚಾರ, ನಾವು ಅದನ್ನ ಹೇಳೋ ಅವಶ್ಯಕತೆ ಇಲ್ಲ. ಗೋಕಾಕ್ ವರದಿ ಜಾರಿ ಹೋರಾಟದ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವಯಂ ಪ್ರೇರಿತರಾಗಿ ಧುಮುಕಿದ್ರು ಹೋರಾಟಕ್ಕೆ. ಅದು ಅವರಿಗೆ ಇಷ್ಟ ಆದ್ರೆ ಬರ್ತಾರೆ, ಅದನ್ನ ನಾವು ಈ ರೀತಿಯಾಗಿ ಬಿಂಬಿಸೋದು ಸರಿಯಲ್ಲ, ಧಮಕಿ ಹಾಕೋದು ಸರಿಯಲ್ಲ ಅಂತೇಳಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ. ಕೇಳಿ. ಕನ್ನಡ ಪರವಾದಂತಹ ಹೋರಾಟ ಇದ್ದಾಗ ಅವರು ಇನ್ವಾಲ್ವ್ ಆಗುವುದು ಚಲೋ ಅನ್ನೋದು ನನ್ನ ಅಭಿಪ್ರಾಯ. ಆದ್ರೆ ನೀವು ಅವ್ರಿಗೆ ದಮ್ ಕೊಟ್ಟು ನಿಮ್ ನಟ್ಟು ಬೋಲ್ಟು ಸರಿ ಮಾಡ್ತೀನಿ ಅಂತ ಹೇಳಿ ದಮ್ ಕೊಟ್ಟು ಅವ್ರ ಹೋರಾಟಕ್ಕೆ ಇನ್ವಾಲ್ವ್ ಮಾಡೋದು ಅವಶ್ಯಕತೆ ಇಲ್ಲ. ಇದು ಅವ್ರು ಬಿಟ್ಟಂತ ಬಿಟ್ಟಿಲ್ಲ ಅಂದ್ರೆ ಅದನ್ನ ಜನ ತೀರ್ಮಾನ ತೆಗೆದುಕೊಳ್ತಾರೆ. ಕನ್ನಡ ಚಲನಚಿತ್ರ ರಂಗದ ಬಗ್ಗೆ ಕನ್ನಡದ ಜನತೆ ತೀರ್ಮಾನ ತೆಗೆದುಕೊಳ್ತಾರೆ. ಆದ್ರೆ ಅವರಿಗೆ ಬೆದರಿಕೆ ಹಾಕಿ ನೀವು ಹೋರಾಟಕ್ಕೆ ಬರ್ರಿ ಅಂತ ಹೇಳಿ ಹೇಳೋದ್ರಲ್ಲಿ ಅರ್ಥ ಇಲ್ಲ ಅಂತ ನಾ ಹೇಳ್ತೀನಿ. ಕನ್ನಡ ಪರವಾದಂತಹ ಹೋರಾಟ ಇದ್ದಾಗ ಅವರು ಇನ್ವಾಲ್ವ್ ಆಗುವುದು ಚಲೋ ಅನ್ನೋದು ನನ್ನ ಅಭಿಪ್ರಾಯ. ಆದ್ರೆ ನೀವು ಅವ್ರಿಗೆ ದಮ್ ಕೊಟ್ಟು ನಿಮ್ ನಟ್ಟು ಬೋಲ್ಟು ಸರಿ ಮಾಡ್ತೀನಿ ಅಂತ ಹೇಳಿ ದಮ್ ಕೊಟ್ಟು ಅವ್ರ ಹೋರಾಟಕ್ಕೆ ಇನ್ವಾಲ್ವ್ ಮಾಡೋದು ಅವಶ್ಯಕತೆ ಇಲ್ಲ. ಇದು ಅವ್ರು ಬಿಟ್ಟಂತ ಬಿಟ್ಟಿಲ್ಲ ಅಂದ್ರೆ ಅದನ್ನ ಜನ ತೀರ್ಮಾನ ತೆಗೆದುಕೊಳ್ತಾರೆ. ಕನ್ನಡ ಚಲನಚಿತ್ರ ರಂಗದ ಬಗ್ಗೆ ಕನ್ನಡದ ಜನತೆ ತೀರ್ಮಾನ ತೆಗೆದುಕೊಳ್ತಾರೆ. ಆದ್ರೆ ಅವರಿಗೆ ಬೆದರಿಕೆ ಹಾಕಿ ನೀವು ಹೋರಾಟಕ್ಕೆ ಬರ್ರಿ ಅಂತ ಹೇಳಿ ಹೇಳೋದ್ರಲ್ಲಿ ಅರ್ಥ ಇಲ್ಲ ಅಂತ ನಾ ಹೇಳ್ತೀನಿ. ಕನ್ನಡ ಪರವಾದಂತಹ ಹೋರಾಟ ಇದ್ದಾಗ ಅವರು ಇನ್ವಾಲ್ವ್ ಆಗುವುದು ಚಲೋ ಅನ್ನೋದು ನನ್ನ ಅಭಿಪ್ರಾಯ. ಆದ್ರೆ ನೀವು ಅವ್ರಿಗೆ ದಮ್ ಆಗೋದು ಅವ್ರಿಗೆ ಇಷ್ಟ. ಅವ್ರಿಗೆ ಇಷ್ಟ ಬಂದ್ರೆ ಹೋರಾಟದಲ್ಲಿ ಭಾಗಿಯಾಗ್ತಾರೆ, ಇಲ್ಲಾಂದ್ರೆ ಇಲ್ಲ. ಹಾಗಂದ ಮಾತ್ರಕ್ಕೆ ನಟ್ಟು ಬೋಲ್ಟು ಸರಿ ಮಾಡ್ತೀನಿ ಅಂತ ಹೇಳೋದು ಸರಿಯಲ್ಲ ಅಂತ ಹೇಳಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಡಿಕೆ ಶಿವಕುಮಾರ್ ಅವರ ಎಚ್ಚರಿಕೆಗೆ ಕೌಂಟರ್ ಕೊಟ್ಟಿದ್ದಾರೆ. ಪಾದಯಾತ್ರೆಗೆ ಕಲಾವಿದರು ಬೆಂಬಲಿಸಿಲ್ಲ, ಹೋರಾಟದಲ್ಲಿ ಭಾಗವಹಿಸೋದು ಅವರಿಗೆ ಬಿಟ್ಟ ವಿಚಾರ, ನಾವು ಅದನ್ನ ಹೇಳೋ ಅವಶ್ಯಕತೆ ಇಲ್ಲ. ಗೋಕಾಕ್ ವರದಿ ಜಾರಿ ಹೋರಾಟದ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವಯಂ ಪ್ರೇರಿತರಾಗಿ ಧುಮುಕಿದ್ರು ಹೋರಾಟಕ್ಕೆ. ಅದು ಅವರಿಗೆ ಇಷ್ಟ ಆದ್ರೆ ಬರ್ತಾರೆ, ಅದನ್ನ ನಾವು ಈ ರೀತಿಯಾಗಿ ಬಿಂಬಿಸೋದು ಸರಿಯಲ್ಲ, ಧಮಕಿ ಹಾಕೋದು ಸರಿಯಲ್ಲ ಅಂತೇಳಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ. ಕೇಳಿ. ಕನ್ನಡ ಪರವಾದಂತಹ ಹೋರಾಟ ಇದ್ದಾಗ ಅವರು ಇನ್ವಾಲ್ವ್ ಆಗುವುದು ಚಲೋ ಅನ್ನೋದು ನನ್ನ ಅಭಿಪ್ರಾಯ. ಆದ್ರೆ ನೀವು ಅವ್ರಿಗೆ ದಮ್ ಕೊಟ್ಟು ನಿಮ್ ನಟ್ಟು ಬೋಲ್ಟು ಸರಿ ಮಾಡ್ತೀನಿ ಅಂತ ಹೇಳಿ ದಮ್ ಕೊಟ್ಟು ಅವ್ರ ಹೋರಾಟಕ್ಕೆ ಇನ್ವಾಲ್ವ್ ಮಾಡೋದು ಅವಶ್ಯಕತೆ ಇಲ್ಲ. ಇದು ಅವ್ರು ಬಿಟ್ಟಂತ ಬಿಟ್ಟಿಲ್ಲ ಅಂದ್ರೆ ಅದನ್ನ ಜನ ತೀರ್ಮಾನ ತೆಗೆದುಕೊಳ್ತಾರೆ. ಕನ್ನಡ ಚಲನಚಿತ್ರ ರಂಗದ ಬಗ್ಗೆ ಕನ್ನಡದ ಜನತೆ ತೀರ್ಮಾನ ತೆಗೆದುಕೊಳ್ತಾರೆ. ಆದ್ರೆ ಅವರಿಗೆ ಬೆದರಿಕೆ ಹಾಕಿ ನೀವು ಹೋರಾಟಕ್ಕೆ ಬರ್ರಿ ಅಂತ ಹೇಳಿ ಹೇಳೋದ್ರಲ್ಲಿ ಅರ್ಥ ಇಲ್ಲ ಅಂತ ನಾ ಹೇಳ್ತೀನಿ. ಕನ್ನಡ ಪರವಾದಂತಹ ಹೋರಾಟ ಇದ್ದಾಗ ಅವರು ಇನ್ವಾಲ್ವ್ ಆಗುವುದು ಚಲೋ ಅನ್ನೋದು ನನ್ನ ಅಭಿಪ್ರಾಯ. ಆದ್ರೆ ನೀವು ಅವ್ರಿಗೆ ದಮ್ ಕೊಟ್ಟು ನಿಮ್ ನಟ್ಟು ಬೋಲ್ಟು ಸರಿ ಮಾಡ್ತೀನಿ ಅಂತ ಹೇಳಿ ದಮ್ ಕೊಟ್ಟು ಅವ್ರ ಹೋರಾಟಕ್ಕೆ ಇನ್ವಾಲ್ವ್ ಮಾಡೋದು ಅವಶ್ಯಕತೆ ಇಲ್ಲ. ಇದು ಅವ್ರು ಬಿಟ್ಟಂತ ಬಿಟ್ಟಿಲ್ಲ ಅಂದ್ರೆ ಅದನ್ನ ಜನ ತೀರ್ಮಾನ ತೆಗೆದುಕೊಳ್ತಾರೆ. ಕನ್ನಡ ಚಲನಚಿತ್ರ ರಂಗದ ಬಗ್ಗೆ ಕನ್ನಡದ ಜನತೆ ತೀರ್ಮಾನ ತೆಗೆದುಕೊಳ್ತಾರೆ. ಆದ್ರೆ ಅವರಿಗೆ ಬೆದರಿಕೆ ಹಾಕಿ ನೀವು ಹೋರಾಟಕ್ಕೆ ಬರ್ರಿ ಅಂತ ಹೇಳಿ ಹೇಳೋದ್ರಲ್ಲಿ ಅರ್ಥ ಇಲ್ಲ ಅಂತ ನಾ ಹೇಳ್ತೀನಿ. ಕನ್ನಡ ಪರವಾದಂತಹ ಹೋರಾಟ ಇದ್ದಾಗ ಅವರು ಇನ್ವಾಲ್ವ್ ಆಗುವುದು ಚಲೋ ಅನ್ನೋದು ನನ್ನ ಅಭಿಪ್ರಾಯ. ಆದ್ರೆ ನೀವು ಅವ್ರಿಗೆ ದಮ್ ಆಗೋದು ಅವ್ರಿಗೆ ಇಷ್ಟ. ಅವ್ರಿಗೆ ಇಷ್ಟ ಬಂದ್ರೆ ಹೋರಾಟದಲ್ಲಿ ಭಾಗಿಯಾಗ್ತಾರೆ, ಇಲ್ಲಾಂದ್ರೆ ಇಲ್ಲ. ಹಾಗಂದ ಮಾತ್ರಕ್ಕೆ ನಟ್ಟು ಬೋಲ್ಟು ಸರಿ ಮಾಡ್ತೀನಿ ಅಂತ ಹೇಳೋದು ಸರಿಯಲ್ಲ ಅಂತ ಹೇಳಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಡಿಕೆ ಶಿವಕುಮಾರ್ ಅವರ ಎಚ್ಚರಿಕೆಗೆ ಕೌಂಟರ್ ಕೊಟ್ಟಿದ್ದಾರೆ. ಪಾದಯಾತ್ರೆಗೆ ಕಲಾವಿದರು ಬೆಂಬಲಿಸಿಲ್ಲ, ಹೋರಾಟದಲ್ಲಿ ಭಾಗವಹಿಸೋದು ಅವರಿಗೆ ಬಿಟ್ಟ ವಿಚಾರ, ನಾವು ಅದನ್ನ ಹೇಳೋ ಅವಶ್ಯಕತೆ ಇಲ್ಲ. ಗೋಕಾಕ್ ವರದಿ ಜಾರಿ ಹೋರಾಟದ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವಯಂ ಪ್ರೇರಿತರಾಗಿ ಧುಮುಕಿದ್ರು ಹೋರಾಟಕ್ಕೆ. ಅದು ಅವರಿಗೆ ಇಷ್ಟ ಆದ್ರೆ ಬರ್ತಾರೆ, ಅದನ್ನ ನಾವು ಈ ರೀತಿಯಾಗಿ ಬಿಂಬಿಸೋದು ಸರಿಯಲ್ಲ, ಧಮಕಿ ಹಾಕೋದು ಸರಿಯಲ್ಲ ಅಂತೇಳಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ. ಕೇಳಿ. ಕನ್ನಡ ಪರವಾದಂತಹ ಹೋರಾಟ ಇದ್ದಾಗ ಅವರು ಇನ್ವಾಲ್ವ್ ಆಗುವುದು ಚಲೋ ಅನ್ನೋದು ನನ್ನ ಅಭಿಪ್ರಾಯ. ಆದ್ರೆ ನೀವು ಅವ್ರಿಗೆ ದಮ್ ಕೊಟ್ಟು ನಿಮ್ ನಟ್ಟು ಬೋಲ್ಟು ಸರಿ ಮಾಡ್ತೀನಿ ಅಂತ ಹೇಳಿ ದಮ್ ಕೊಟ್ಟು ಅವ್ರ ಹೋರಾಟಕ್ಕೆ ಇನ್ವಾಲ್ವ್ ಮಾಡೋದು ಅವಶ್ಯಕತೆ ಇಲ್ಲ. ಇದು ಅವ್ರು ಬಿಟ್ಟಂತ ಬಿಟ್ಟಿಲ್ಲ ಅಂದ್ರೆ ಅದನ್ನ ಜನ ತೀರ್ಮಾನ ತೆಗೆದುಕೊಳ್ತಾರೆ. ಕನ್ನಡ ಚಲನಚಿತ್ರ ರಂಗದ ಬಗ್ಗೆ ಕನ್ನಡದ ಜನತೆ ತೀರ್ಮಾನ ತೆಗೆದುಕೊಳ್ತಾರೆ. ಆದ್ರೆ ಅವರಿಗೆ ಬೆದರಿಕೆ ಹಾಕಿ ನೀವು ಹೋರಾಟಕ್ಕೆ ಬರ್ರಿ ಅಂತ ಹೇಳಿ ಹೇಳೋದ್ರಲ್ಲಿ ಅರ್ಥ ಇಲ್ಲ ಅಂತ ನಾ ಹೇಳ್ತೀನಿ. ಕನ್ನಡ ಪರವಾದಂತಹ ಹೋರಾಟ ಇದ್ದಾಗ ಅವರು ಇನ್ವಾಲ್ವ್ ಆಗುವುದು ಚಲೋ ಅನ್ನೋದು ನನ್ನ ಅಭಿಪ್ರಾಯ. ಆದ್ರೆ ನೀವು ಅವ್ರಿಗೆ ದಮ್ ಕೊಟ್ಟು ನಿಮ್ ನಟ್ಟು ಬೋಲ್ಟು ಸರಿ ಮಾಡ್ತೀನಿ ಅಂತ ಹೇಳಿ ದಮ್ ಕೊಟ್ಟು ಅವ್ರ ಹೋರಾಟಕ್ಕೆ ಇನ್ವಾಲ್ವ್ ಮಾಡೋದು ಅವಶ್ಯಕತೆ ಇಲ್ಲ. ಇದು ಅವ್ರು ಬಿಟ್ಟಂತ ಬಿಟ್ಟಿಲ್ಲ ಅಂದ್ರೆ ಅದನ್ನ ಜನ ತೀರ್ಮಾನ ತೆಗೆದುಕೊಳ್ತಾರೆ. ಕನ್ನಡ ಚಲನಚಿತ್ರ ರಂಗದ ಬಗ್ಗೆ ಕನ್ನಡದ ಜನತೆ
ತೀರ್ಮಾನ ತೆಗೆದುಕೊಳ್ತಾರೆ. ಆದ್ರೆ ಅವರಿಗೆ ಬೆದರಿಕೆ ಹಾಕಿ ನೀವು ಹೋರಾಟಕ್ಕೆ ಬರ್ರಿ ಅಂತ ಹೇಳಿ ಹೇಳುವುದರಲ್ಲಿ ಅರ್ಥ ಇಲ್ಲ ಅಂತ ನಾ ಹೇಳ್ತೀನಿ. ಕನ್ನಡ ಪರವಾದಂತಹ ಹೋರಾಟ ಇದ್ದಾಗ ಅವರು ಇನ್ವಾಲ್ವ್ ಆಗುವುದು ಚಲೋ ಅನ್ನೋದು ನನ್ನ ಅಭಿಪ್ರಾಯ. ಆದ್ರೆ ನೀವು ಅವ್ರಿಗೆ ದಮ್ ಆಗೋದು ಅವ್ರಿಗೆ ಇಷ್ಟ ಬಂದ್ರೆ ಹೋರಾಟದಲ್ಲಿ ಭಾಗಿಯಾಗ್ತಾರೆ, ಇಲ್ಲಾಂದ್ರೆ ಇಲ್ಲ. ಹಾಗಂದ ಮಾತ್ರಕ್ಕೆ ನಟ್ಟು ಬೋಲ್ಟು ಸರಿ ಮಾಡ್ತೀನಿ ಅನ್ನುತ್ತಾ ಹೇಳೋದು ಸರಿಯಲ್ಲ ಅಂತ ಹೇಳಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಡಿಕೆ ಶಿವಕುಮಾರ್ ಅವರ ಎಚ್ಚರಿಕೆಗೆ ಕೌಂಟರ್ ಕೊಟ್ಟಿದ್ದಾರೆ. ಪಾದಯಾತ್ರೆಗೆ ಕಲಾವಿದರು ಬೆಂಬಲಿಸಿಲ್ಲ, ಹೋರಾಟದಲ್ಲಿ ಭಾಗವಹಿಸೋದು ಅವರಿಗೆ ಬಿಟ್ಟ ವಿಚಾರ, ನಾವು ಅದನ್ನ ಹೇಳೋ ಅವಶ್ಯಕತೆ ಇಲ್ಲ. ಗೋಕಾಕ್ ವರದಿ ಜಾರಿ ಹೋರಾಟದ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವಯಂ ಪ್ರೇರಿತರಾಗಿ ಧುಮುಕಿದ್ರು ಹೋರಾಟಕ್ಕೆ. ಅದು ಅವರಿಗೆ ಇಷ್ಟ ಆದ್ರೆ ಬರ್ತಾರೆ, ಅದನ್ನ ನಾವು ಈ ರೀತಿಯಾಗಿ ಬಿಂಬಿಸೋದು ಸರಿಯಲ್ಲ, ಧಮಕಿ ಹಾಕೋದು ಸರಿಯಲ್ಲ ಅಂತೇಳಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ. ಕೇಳಿ. ಕನ್ನಡ ಪರವಾದಂತಹ ಹೋರಾಟ ಇದ್ದಾಗ ಅವರು ಇನ್ವಾಲ್ವ್ ಆಗುವುದು ಚಲೋ ಅನ್ನೋದು ನನ್ನ ಅಭಿಪ್ರಾಯ. ಆದ್ರೆ ನೀವು ಅವ್ರಿಗೆ ದಮ್ ಕೊಟ್ಟು ನಿಮ್ ನಟ್ಟು ಬೋಲ್ಟು ಸರಿ ಮಾಡ್ತೀನಿ ಅಂತ ಹೇಳಿ ದಮ್ ಕೊಟ್ಟು ಅವ್ರ ಹೋರಾಟಕ್ಕೆ ಇನ್ವಾಲ್ವ್ ಮಾಡೋದು ಅವಶ್ಯಕತೆ ಇಲ್ಲ. ಇದು ಅವ್ರು ಬಿಟ್ಟಿಲ್ಲ ಅಂದ್ರೆ ಅದನ್ನ ಜನ ತೀರ್ಮಾನ ತೆಗೆದುಕೊಳ್ತಾರೆ. ಕನ್ನಡ ಚಲನಚಿತ್ರ ರಂಗದ ಬಗ್ಗೆ ಕನ್ನಡದ ಜನತೆ ತೀರ್ಮಾನ ತೆಗೆದುಕೊಳ್ತಾರೆ. ಆದ್ರೆ ಅವರಿಗೆ ಬೆದರಿಕೆ ಹಾಕಿ ನೀವು ಹೋರಾಟಕ್ಕೆ ಬರ್ರಿ ಅಂತ ಹೇಳಿ ಹೇಳುವುದರಲ್ಲಿ ಅರ್ಥ ಇಲ್ಲ ಅಂತ ನಾ ಹೇಳ್ತೀನಿ. ಕನ್ನಡ ಪರವಾದಂತಹ ಹೋರಾಟ ಇದ್ದಾಗ ಅವರು ಇನ್ವಾಲ್ವ್ ಆಗುವುದು ಚಲೋ ಅನ್ನೋದು ನನ್ನ ಅಭಿಪ್ರಾಯ. ಆದ್ರೆ ನೀವು ಅವ್ರಿಗೆ ದಮ್ ಕೊಟ್ಟು ನಿಮ್ ನಟ್ಟು ಬೋಲ್ಟು ಸರಿ ಮಾಡ್ತೀನಿ ಅಂತ ಹೇಳಿ ದಮ್ ಕೊಟ್ಟು ಅವ್ರ ಹೋರಾಟಕ್ಕೆ ಇನ್ವಾಲ್ವ್ ಮಾಡೋದು ಅವಶ್ಯಕತೆ ಇಲ್ಲ. ಇದು ಅವ್ರು ಬಿಟ್ಟಿಲ್ಲ ಅಂದ್ರೆ ಅದನ್ನ ಜನ ತೀರ್ಮಾನ ತೆಗೆದುಕೊಳ್ತಾರೆ. ಕನ್ನಡ ಚಲನಚಿತ್ರ ರಂಗದ ಬಗ್ಗೆ ಕನ್ನಡದ ಜನತೆ ತೀರ್ಮಾನ ತೆಗೆದುಕೊಳ್ತಾರೆ. ಆದ್ರೆ ಅವರಿಗೆ ಬೆದರಿಕೆ ಹಾಕಿ ನೀವು ಹೋರಾಟಕ್ಕೆ ಬರ್ರಿ ಅಂತ ಹೇಳಿ ಹೇಳುವುದರಲ್ಲಿ ಅರ್ಥ ಇಲ್ಲ ಅಂತ ನಾ ಹೇಳ್ತೀನಿ. ಕನ್ನಡ ಪರವಾದಂತಹ ಹೋರಾಟ ಇದ್ದಾಗ ಅವರು ಇನ್ವಾಲ್ವ್ ಆಗುವುದು ಚಲೋ ಅನ್ನೋದು ನನ್ನ ಅಭಿಪ್ರಾಯ. ಆದ್ರೆ ನೀವು ಅವ್ರಿಗೆ ದಮ್ ಆಗೋದು ಅವ್ರಿಗೆ ಇಷ್ಟ ಬಂದ್ರೆ ಹೋರಾಟದಲ್ಲಿ ಭಾಗಿಯಾಗ್ತಾರೆ, ಇಲ್ಲಾಂದ್ರೆ ಇಲ್ಲ. ಹಾಗಂದ ಮಾತ್ರಕ್ಕೆ ನಟ್ಟು ಬೋಲ್ಟು ಸರಿ ಮಾಡ್ತೀನಿ ಅನ್ನುತ್ತಾ ಹೇಳೋದು ಸರಿಯಲ್ಲ ಅಂತ ಹೇಳಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಡಿಕೆ ಶಿವಕುಮಾರ್ ಅವರ ಎಚ್ಚರಿಕೆಗೆ ಕೌಂಟರ್ ಕೊಟ್ಟಿದ್ದಾರೆ. ಪಾದಯಾತ್ರೆಗೆ ಕಲಾವಿದರು ಬೆಂಬಲಿಸಿಲ್ಲ, ಹೋರಾಟದಲ್ಲಿ ಭಾಗವಹಿಸೋದು ಅವರಿಗೆ ಬಿಟ್ಟ ವಿಚಾರ, ನಾವು ಅದನ್ನ ಹೇಳೋ ಅವಶ್ಯಕತೆ ಇಲ್ಲ. ಗೋಕಾಕ್ ವರದಿ ಜಾರಿ ಹೋರಾಟದ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವಯಂ ಪ್ರೇರಿತರಾಗಿ ಧುಮುಕಿದ್ರು ಹೋರಾಟಕ್ಕೆ. ಅದು ಅವರಿಗೆ ಇಷ್ಟ ಆದ್ರೆ ಬರ್ತಾರೆ, ಅದನ್ನ ನಾವು ಈ ರೀತಿಯಾಗಿ ಬಿಂಬಿಸೋದು ಸರಿಯಲ್ಲ, ಧಮಕಿ ಹಾಕೋದು ಸರಿಯಲ್ಲ ಅಂತೇಳಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ. ಕೇಳಿ. ಕನ್ನಡ ಪರವಾದಂತಹ ಹೋರಾಟ ಇದ್ದಾಗ ಅವರು ಇನ್ವಾಲ್ವ್ ಆಗುವುದು ಚಲೋ ಅನ್ನೋದು ನನ್ನ ಅಭಿಪ್ರಾಯ. ಆದ್ರೆ ನೀವು ಅವ್ರಿಗೆ ದಮ್ ಕೊಟ್ಟು ನಿಮ್ ನಟ್ಟು ಬೋಲ್ಟು ಸರಿ ಮಾಡ್ತೀನಿ ಅಂತ ಹೇಳಿ ದಮ್ ಕೊಟ್ಟು ಅವ್ರ ಹೋರಾಟಕ್ಕೆ ಇನ್ವಾಲ್ವ್ ಮಾಡೋದು ಅವಶ್ಯಕತೆ ಇಲ್ಲ. ಇದು ಅವ್ರು ಬಿಟ್ಟಿಲ್ಲ ಅಂದ್ರೆ ಅದನ್ನ ಜನ ತೀರ್ಮಾನ ತೆಗೆದುಕೊಳ್ತಾರೆ. ಕನ್ನಡ ಚಲನಚಿತ್ರ ರಂಗದ ಬಗ್ಗೆ ಕನ್ನಡದ ಜನತೆ ತೀರ್ಮಾನ ತೆಗೆದುಕೊಳ್ತಾರೆ. ಆದ್ರೆ ಅವರಿಗೆ ಬೆದರಿಕೆ ಹಾಕಿ ನೀವು ಹೋರಾಟಕ್ಕೆ ಬರ್ರಿ ಅಂತ ಹೇಳಿ ಹೇಳುವುದರಲ್ಲಿ ಅರ್ಥ ಇಲ್ಲ ಅಂತ ನಾ ಹೇಳ್ತೀನಿ. ಕನ್ನಡ ಪರವಾದಂತಹ ಹೋರಾಟ ಇದ್ದಾಗ ಅವರು ಇನ್ವಾಲ್ವ್ ಆಗುವುದು ಚಲೋ ಅನ್ನೋದು ನನ್ನ ಅಭಿಪ್ರಾಯ. ಆದ್ರೆ ನೀವು ಅವ್ರಿಗೆ ದಮ್ ಕೊಟ್ಟು ನಿಮ್ ನಟ್ಟು ಬೋಲ್ಟು ಸರಿ ಮಾಡ್ತೀನಿ ಅಂತ ಹೇಳಿ ದಮ್ ಕೊಟ್ಟು ಅವ್ರ ಹೋರಾಟಕ್ಕೆ ಇನ್ವಾಲ್ವ್ ಮಾಡೋದು ಅವಶ್ಯಕತೆ ಇಲ್ಲ. ಇದು ಅವ್ರು ಬಿಟ್ಟಿಲ್ಲ ಅಂದ್ರೆ ಅದನ್ನ ಜನ ತೀರ್ಮಾನ ತೆಗೆದುಕೊಳ್ತಾರೆ. ಕನ್ನಡ ಚಲನಚಿತ್ರ ರಂಗದ ಬಗ್ಗೆ ಕನ್ನಡದ ಜನತೆ ತೀರ್ಮಾನ ತೆಗೆದುಕೊಳ್ತಾರೆ. ಆದ್ರೆ ಅವರಿಗೆ ಬೆದರಿಕೆ ಹಾಕಿ ನೀವು ಹೋರಾಟಕ್ಕೆ ಬರ್ರಿ ಅಂತ ಹೇಳಿ ಹೇಳುವುದರಲ್ಲಿ ಅರ್ಥ ಇಲ್ಲ ಅಂತ ನಾ ಹೇಳ್ತೀನಿ. ಕನ್ನಡ ಪರವಾದಂತಹ ಹೋರಾಟ ಇದ್ದಾಗ ಅವರು ಇನ್ವಾಲ್ವ್ ಆಗುವುದು ಚಲೋ ಅನ್ನೋದು ನನ್ನ ಅಭಿಪ್ರಾಯ. ಆದ್ರೆ ನೀವು ಅವ್ರಿಗೆ ದಮ್